ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನು ಇವತ್ತು ಬೆಳಿಗ್ಗೆಯಿಂದನೇ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಟೀ ಕುಡಿದ್ಬಿಟ್ಟು ಅಂಗಡಿಗೆ ಹೋಗೋಣ ಅಂತೇಳಿ ಸ್ನಾನ ಮುಗಿಸಿ ಸೊ ರೆಡಿಯಾಗಿ ಅಂಗಡಿಗೆ ಹೋಗಿ ಮತ್ತೆ ಬ್ಲಾಗ್ಸ್ ಕಂಟಿನ್ಯೂ ಮಾಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಾರ್ದೆ ಪೂರ್ತಿ ನೋಡಿ. ವಿಡಿಯೋಸ್ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬೆಳಿಗ್ಗೆ ಮತ್ತು ಸಂಜೆವರೆಗೂ ಇವತ್ತಿನ ಪೂರ್ತಿ ಡೈಲಿ ಬ್ಲಾಗ್ನ ಒಟ್ಟಿಗೆ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಫ್ರೆಂಡ್ಸ್. ಅಂಗಡಿಗೆ ಸ್ವಲ್ಪ ಲೇಟಾಗಿ ಬಂದು ಎಲ್ಲ ಐಟಮ್ಸ್ ಎಲ್ಲನೂ ಜೋಡಿಸಿದ್ದಾಯಿತು. ಅಂದರೆ ಆಚೆ ಕಡೆ ಜೋಡಿಸೋದು ಐಟಮ್ಸ್ ಆಯಿತು. ಇಲ್ಲಿ ಅಂಗಡಿಯಲ್ಲೆಲ್ಲ ಕೆಲಸನ ಮಾಡ್ಕೊತಾ ಇದ್ದೀನಿ. ಹಾಗೆ ಪೂಜೆ ಕೂಡ ಮಾಡಬೇಕು. ಸೊ ಫಸ್ಟು ಕಸ ಎಲ್ಲ ಗುಡಿಸ್ಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂದ್ಕೊಂಡು ಫಸ್ಟು ಎಲ್ಲ ಕ್ಲೀನಿಂಗ್ನ ಮಾಡಿಕೊಂಡು ಆಮೇಲೆ ಪೂಜೆ ಮಾಡ್ತೀನಿ. ಸೊ ಟೈಮ್ ಆಗುತ್ತೆ, 9 ಗಂಟೆ ಆಗ್ತಾ ಬಂತು. ಸೊ ಬನ್ನಿ ಇವಾಗ ಫಸ್ಟು ಬೇಗನೆ ಕಸ ಗುಡಿಸಿ ಪೂಜೆ ಮಾಡ್ಕೊತೀನಿ. ಸೊ ಪೂಜೆ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಪೂಜೆ ಮಾಡಿಕೊಂಡೆ ಅಂಥೇಳಿ. ತುಂಬ ದಿವಸ ಆಯಿತು ಪೂಜೆನೇ ಮಾಡಿಲ್ಲ ಇಲ್ಲಿ ನಾನು. ಸೊ ಇವತ್ತು ಪೂಜೆ ಮಾಡ್ಕೊಳ್ಳೋಣ ಅಂಥೇಳಿ ಬೇಗನೆ ಎದ್ದು ಸ್ನಾನ ಮುಗಿಸ್ಕೊಂಡು ಬಂದೆ. ಸೊ ಬನ್ನಿ. ಹಾಗೆಯೇ ಲಿಂಬೆಹಣ್ಣು ಅದೆಲ್ಲ ಕಟ್ಟಬೇಕು ದೃಷ್ಟಿಗೆ. ಅದೆಲ್ಲ ತುಂಬಾ ದಿವಸ ಆಯಿತು. ಸೊ ಹೆಂಗಾಗಿದೆ ಲಿಂಬೆಹಣ್ಣು ಅಂತೇಳಿ ತೋರಿಸ್ತೀನಿ ಆಚೆ ಕಡೆದು. ಸೊ ಅದೆಲ್ಲನೂ ಸ್ವಲ್ಪ ದೃಷ್ಟಿಯೆಲ್ಲ ತೆಗೆದು ಲಿಂಬೆಹಣ್ಣು ಕಟ್ಟೋಣ ಅಂತ ಬೇಗ ಸ್ನಾನ ಮುಗಿಸ್ಕೊಂಡು ಬಂದೆ ಇವತ್ತು. ಸೊ ಬನ್ನಿ, ತುಂಬ ಕೆಲಸ ಇದೆ, ಎಲ್ಲ ಕೆಲಸ ಮಾಡ್ತಾ ಸೊ ಇವತ್ತಿನ ಇಡೀ ದಿವಸದ ಬ್ಲಾಗ್ನ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ. ನೋಡಿ, ಲಿಂಬೆಹಣ್ಣು ಆಚೆ ಕಡೆ ದೃಷ್ಟಿಗೆ ಈ ರೀತಿ ಕಟ್ಟಿದ್ವಿ. ಪೂರ್ತಿ ತುಂಬ ದಿವಸ ಆಯಿತು. ಪೂರ್ತಿ ಒಣಗಿ ಮೆಣಸಿನ್ಕಾಯಿ ಎಲ್ಲ ಉದುರೋಗೈತೆ. ಇನ್ನು ಪೂಜೆನೂ ನೋಡ್ಬೋದು. ಇವಾಗ ಈ ಥರ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಬೇಗನೆ ಪೂಜೆ ಎಲ್ಲ ಮಾಡ್ಕೊತೀನಿ. ಇನ್ನು ಆಚೆ ಕೆಲಸ ಎಲ್ಲನೂ ಈ ರೀತಿಯಾಗಿ ಅಂದರೆ ಆಚೆ ಎಲ್ಲ ಐಟಮ್ಸು ಜೋಡಿಸಿದ್ದಾಯಿತು. ನೋಡಿ, ಇಷ್ಟು ಐಟಮ್ ತುಂಬ ಲೇಟಾಗಿ ಬಂದಿದ್ದು ಇವತ್ತು ಅಂಗಡಿಗೆ. ಸೊ ಬೇಗನೆ ಎಲ್ಲ ಕೆಲಸನ ಮುಗಿಸ್ಕೊತೀನಿ. ಅಂದರೆ ಸ್ವಲ್ಪನೇ ಕೆಲಸ ಇದೆ, ಒಂದೆರಡು ಐಟಮ್ ಜೋಡಿಸೋದಿದೆ. ಜೋಡಿಸ್ಬಿಟ್ಟು ಕಸ ಗುಡಿಸಿ ಆಮೇಲೆ ಪೂಜೆ ಮಾಡ್ತೀನಿ. ಇದೆಲ್ಲ ಮೊನ್ನೆ ಬಂದಿತ್ತು. ಸೊ ನಿನ್ನೆ ಬೆಳಿಗ್ಗೆ ಬಂದಿತ್ತು. ಸೊ ಇವತ್ತೆಲ್ಲನೂ ನೀಟಾಗಿ ಮೇಲೆ ತಗಲಾಕಿದ್ದೀನಿ. ಇನ್ನೂ ಇಷ್ಟಿದ್ದೋಯ್ತು.
ಈ ಸ್ಪೈಸಸ್ ಐಟಮ್ ಎಲ್ಲನೂ ಈ ಥರ ಇರೋ ಅಂತ ಎಲ್ಲ ನೆನ್ನೆ ಬಂತು. ಸೊ ಈ ಬ್ಯಾಗೆಲ್ಲ ಖಾಲಿ ಮಾಡಿ ಇವಾಗ ಅಲ್ಲಿ ಜೋಡಿಸ್ಕೋಬೇಕು. ಈ ಥರ ಫುಲ್ಲಾಗಿ ಜೋಡಿಸ್ಕೊಂಡಿದ್ದಾಯಿತು. ಸೊ ಇವಾಗೆಲ್ಲ ಕೆಲಸನೂ ಮುಗೀತು. ಕಸ ಗುಡಿಸಿ ಪೂಜೆ ಒಂದು ಮಾಡಿದರೆ ಇವತ್ತು ಅಂಗಡಿ ಕೆಲಸ ಆಯಿತು. ಆಮೇಲೆ ಏನಾದರೂ ಐಟಮ್ಸ್ ಬಂದರೆ ಮತ್ತೆ ಜೋಡಿಸ್ಕೊಳ್ಳೋದು. ಇವತ್ತು ಬರೀ ರೋಸ್ ಹೂವನೇ ಇತ್ತು, ಶಾವಂತಿಗೆ ಹೂವು ಏನು ಸಿಗಲಿಲ್ಲ, ಬರೀ ರೋಸ್ ಹೂವನೇ ಕಟ್ಟಿದ್ದಾರೆ. ಸೊ ರೋಸ್ ಹೂವು ನೋಡಿ ಇದೆ. ಸೊ ಸ್ವಲ್ಪ ಶಾವಂತಿಗೆ ಮಿಕ್ಸ್ ಇದ್ದರೆ ಚೆನ್ನಾಗಿರುತ್ತಾಯಿತು. ಇವತ್ತು ಬೆಳಿಗ್ಗೆನೇ ಬೇಗ ಸ್ನಾನ ಮಾಡಿಕೊಂಡು ಅಂಗಡಿಗೆ ಬಂದಿದ್ದೆ. ಸೊ ನೋಡ್ಬೋದು ಇವಾಗ ಈ ರೀತಿ ಪೂಜೆ ಮಾಡಿದ್ದೀನಿ. ಸೊ ಡೈಲಿ ಬೆಳಿಗ್ಗೆ ಪೂಜೆ ಮಾಡ್ಕೊಳಕ್ಕಾಗಲ್ಲ. ಸೊ ಸ್ನಾನ ಮಾಡ್ಕೊಂಡು ಹೋಗಿದ್ದ ದಿವಸ ಈ ರೀತಿಯಾಗಿ ಪೂಜೆ ಮಾಡ್ಕೊತೀನಿ. ಇವತ್ತು ಬರೀ ರೋಸ್ ಹೂವನೇ ಸಿಕ್ಕಿತ್ತು, ಬೇರೆ ಯಾವುದು ಬಿಡಿ ಹೂವು ಸಿಕ್ಕಿರಲಿಲ್ಲ. ಹಾಗಾಗಿ ಬರೀ ರೋಸ್ ಹೂವನೇ ಹಾಕಿ ಈ ರೀತಿಯಾಗಿ ಪೂಜೆನ ಮಾಡ್ಕೊಂಡಿದ್ದೀನಿ. ಸೊ ಹೇಗಿದೆ ಅಂತ ಹೇಳಿ ಸೊ ಕಮೆಂಟ್ ಮಾಡಿ. ಇವತ್ತು ಒಂದು ಸ್ವಲ್ಪ ಅಂಗಡಿ ಬ್ಲಾಗ್ಸ್ನೇ ಜಾಸ್ತಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಅಂಗಡಿ ಬ್ಲಾಗ್ ಇಷ್ಟ ಆಗುತ್ತಾ ಇಲ್ವಾ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಎಲ್ಲ ಕೆಲಸನ ಮುಗಿಸ್ಕೊಂಡು ನೋಡಿ ಆರಾಮ್ಸೆ ಕೂತ್ಕೊಂಡಿದ್ದೀನಿ. ಇವಾಗ ಏನು ಕೆಲಸ ಇಲ್ಲ. ಸೊ ಇವತ್ತೇನಷ್ಟು ವ್ಯಾಪಾರನೂ ಇಲ್ಲ, ಕಸ್ಟಮರ್ ಇಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ಇಲ್ಲಿ ರಂಗೋಲಿನ ಬಿಡಿಸಿ ರಂಗೋಲಿ ವಿಡಿಯೋನ ಅಪ್ಲೋಡ್ ಮಾಡಿಕೊಂಡು ಕೂತ್ಕೊಂಡಿದ್ದೀನಿ. ಮತ್ತು ಈ ಬ್ಲಾಗ್ಸನ್ನು ನಾನು ಮನೆಗೆ ಹೋದ್ಮೇಲೆ
ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಪೂರ್ತಿ ಬ್ಲಾಗ್ಸ್ ನೋಡ್ತಾ ಇರಿ ಫ್ರೆಂಡ್ಸ್. ಇವತ್ತು ಬರೀ ಹಾಲಲ್ಲೇ ಕೇಸರಿ ಬಾತ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾವ ರೀತಿ ಅಂತ ಹೇಳಿ ಸೊ ಬನ್ನಿ ಫ್ರೆಂಡ್ಸ್. ಇದು ಚಿರೋಟಿ ರವೆದು ಕೇಸರಿ ಬಾತ್ನ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಕೆಲಸನ ಫಸ್ಟ್ ಮುಗಿಸ್ಕೊಂಡು ಅಡುಗೆ ಕೂಡ ಆಯಿತು. ಸೊ ಎಲ್ಲರೂ ಊಟಕ್ಕೆ ಹಾಕೊಂಡು ಊಟ ಮಾಡ್ತಾಯಿದ್ದಾರೆ ಅಷ್ಟರಲ್ಲಿ. ಸೊ ಇವಾಗ ನಾನು ಸ್ವಲ್ಪ ಕೇಸರಿ ಬಾತ್ ಮಾಡ್ಕೊಳ್ಳೋಣ ಸಕ್ಕರೆ ಹಾಕಿ ಅಂತೇಳಿ. ಸೊ ಇವತ್ತು ನಮ್ಮಮ್ಮ ಇಲ್ಲಾಂದರೆ ಬೆಲ್ಲದಿಂದ ಮಾಡ್ತಾಯಿದ್ದೆ. ಸೊ ಇವತ್ತು ಊರಿಗೆ ಹೋಗಿದ್ದಾರೆ. ಇನ್ನು ನಾನು ಬಂದು ಇವತ್ತು ಸಕ್ಕರೆಯಿಂದ ಕೇಸರಿ ಬಾತ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಹಾಗೆಯೇ ಇವು ಮಡಕೆ ಸಾಂಬಾರು ಕೂಡ ಮಾಡಿದ್ದೀನಿ. ಇದರ ರೆಸಿಪಿನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿರ್ತೀನಿ ನೋಡಿ. ಹಾಲು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಈ ಕಡೆ ರವೆ ಹುರ್ಕೊಳ್ಳೋ ಅಷ್ಟರಲ್ಲಿ ಹಾಲು ಕೂಡ ಬಿಸಿ ಆಗುತ್ತೆ. ಸೊ ತುಪ್ಪ ಹಾಕಿದ್ದೀನಿ, ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ. ಅದಕ್ಕೆ ಸ್ವಲ್ಪ ಇವಾಗ ಒಂದು 4-5 ಲವಂಗ ಹಾಗೆಯೇ ಸ್ವಲ್ಪ ದ್ರಾಕ್ಷಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ಥರ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಇಷ್ಟು ದಪ್ಪ ಆಗುತ್ತೆ ತುಪ್ಪದಲ್ಲಿ ಬಿಸಿ ಆದ ಕೂಡಲೇ. ಸೊ ಇವಾಗ ರವೆ ಹಾಕಿ ಚೆನ್ನಾಗಿ ರವೆನ ಹುರ್ಕೊಳ್ತಾ ಇದ್ದೀನಿ. ಇದು ಚಿರೋಟಿ ರವೆ, ಒಂದು 200 ಗ್ರಾಮ್ ಆಗುವಷ್ಟು ಚಿರೋಟಿ ರವೆ ಇದೆ. ಇಷ್ಟು ತುಪ್ಪದಲ್ಲೇ ಚೆನ್ನಾಗಿ ರವೆನ ಒಂದು 5 ನಿಮಿಷ ಹುರ್ಕೋಬೇಕು. ಹುರ್ತಿದ್ದೀನಿ. ಸೊ ಸ್ವಲ್ಪ ಕಲರ್ಗೋಸ್ಕರ ನಾನಿಲ್ಲಿ ಅರಿಶಿನದ ಪುಡಿನ ಹಾಕ್ಕೋತಾ ಇದ್ದೀನಿ. ಸೊ ಕಲರ್ ಏನು ಯೂಸ್ ಮಾಡ್ತಾ ಇಲ್ಲ ನಾನು, ಬರೀ ಅರಿಶಿನ ಪುಡಿ ಹಾಕ್ಕೊಂಡ್ರೆ ಎಲ್ಲೋ ಕಲರಲ್ಲಿ ಆಗುತ್ತೆ. ಸೊ ಇವಾಗ ಹಾಲು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಗಂಟಿಲ್ದಿರೆ ನಿಧಾನವಾಗಿ ಕಲಿಸ್ಕೊಂಡು ಬೇಯಿಸ್ಕೊಬೇಕು. ನೋಡಿ ಹಾಲು ಬಿಸಿಯಾಗಿದೆ. ಇಲ್ಲಿ ರವೆ ಕೂಡ ಹುರಿದಿದ್ದಾಯಿತು. ಇವಾಗ ಸ್ವಲ್ಪನೇ ಹಾಲು ಹಾಕಿ ಮಿಕ್ಸ್ ಮಾಡೋಣ. ಬಿಸಿ ಇದೆ ಹಾಲು, ಹುಷಾರಾಗಿ ಹಾಕ್ಕೋಬೇಕು. ಸ್ವಲ್ಪನೇ ಹಾಲು ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ, ಇಲ್ಲಾಂದರೆ ಗಂಟುಗಳಾಗ್ಬಿಡುತ್ತೆ. ಪೂರ್ತಿ ಹಾಲು ಹಾಕೋದಾಯಿತು. ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಗಂಟುಗಳು ಏನೂ ಇಲ್ಲ. ಇದು ಬಿಸಿ ಬಿಸಿ ಇರೋದ್ರಿಂದ ಏನು ಗಂಟಾಗಲ್ಲ. ಸೊ ಹಾಲು ಬಿಸಿ ಇರಬೇಕು, ಹಾಗೆಯೇ ರವೆನೂ ಬಿಸಿ ಇರೋದ್ರಿಂದ ಗಂಟುಗಳಾಗಲ್ಲ. ನೀವು ಒಂದು ವೇಳೆ ತಣ್ಣೀರು ಹಾಗೆ ಹಾಕಿದ್ರೆ ಗಂಟುಗಳಾಗುತ್ತೆ. ಎಲ್ಲ ಮಿಕ್ಸ್ ಮಾಡಿದ್ದಾಯಿತು. ಒಂದು ಸ್ವಲ್ಪ ಗಟ್ಟಿ ಆಯಿತು ಅಂತ ಅನ್ನಿಸ್ತಾ ಇದೆ. ಸಕ್ಕರೆ ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ. ಇವಾಗ ಒಂದು ಸ್ವಲ್ಪ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿದ್ದೀನಿ. ಏಲಕ್ಕಿನ ಹಾಕಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸಕ್ಕರೆನ ಹಾಕ್ಕೊಳ್ಳೋಣ. ಸಕ್ಕರೆ ನಾನು 200 ಗ್ರಾಮ್ ಆಗೋಷ್ಟು ಹಾಕಿದ್ದೀನಿ. ಒಂದು 150 ಗ್ರಾಮ್ ಆಗೋಷ್ಟು ರವೆ ಬಂದು 200 ಗ್ರಾಮ್ ಹಾಕಿದ್ದೀನಿ. ಒಂದು 150 ಗ್ರಾಮ್ ಆಗೋಷ್ಟು ಸಕ್ಕರೆ. ಸೊ ಇವಾಗ ಸಕ್ಕರೆ ಹಾಕ್ಕೊಳ್ಳೇ ಸೊ ನೀರು ಬಿಡುತ್ತೆ. ಆಮೇಲೆ ಚೆನ್ನಾಗಿ ನಾವು ಬೇಯಿಸ್ಕೊಬೋದು. ಇವಾಗ ನಿಮಗೆ ಗಟ್ಟಿ ಅನ್ನಿಸ್ತಾ ಇದೆ. ಸಕ್ಕರೆ ಎಲ್ಲ ಕರಗಬೇಕಿದ್ದು ಚೆನ್ನಾಗಿ ಸಕ್ಕರೆ ಕರಗತ್ತೆ. ಇವಾಗ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಯಿತು. ನೋಡ್ಬೋದು ಸಕ್ಕರೆ ಎಲ್ಲ ಕರಗಿ ಇವಾಗ ಈ ಹಬೆಯಲ್ಲಿನೇ ಚೆನ್ನಾಗಿ ಪ್ಲೇಟ್ನ ಮುಚ್ಚಿ ಒಂದು 5 ನಿಮಿಷ ಬಿಟ್ಬಿಟ್ರೆ ಸಾಕು. ಚೆನ್ನಾಗಿ ಬೆಂದು ಸಟ್ಟಾಗಿರುತ್ತೆ. ನಮಗೆ ಉದುರುದ್ರಾಗಿರೋಂಥ ಕೇಸರಿ ಬಾತು, ತುಪ್ಪದಲ್ಲೇ ಮಾಡಿರೋಂಥ ತುಂಬಾ ರುಚಿಯಾಗಿರೋಂಥ ಕೇಸರಿ ಬಾತು. ಸೊ ಬನ್ನಿ ಒಂದು ಪ್ಲೇಟ್ನ ಮುಚ್ಚಿ ಬಿಡೋಣ. ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ಉದುರುದ್ರಾಗಿ ಆಗಿರುತ್ತೆ. ತುಂಬಾ ರುಚಿಯಾಗಿರೋಂಥ ಚಿರೋಟಿ ರವೆ ಹಾಲಿಂದ ಮಾಡಿರೋಂಥ ಕೇಸರಿ ಬಾತ್ ರೆಡಿ ಆಯಿತು. ತುಂಬಾ ರುಚಿಯಾಗಿರುತ್ತೆ. ಸೊ ಇದನ್ನು ಒಂದು 5 ನಿಮಿಷ ಗ್ಯಾಸ್ನ ಆಫ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ ಒಂದು 5 ನಿಮಿಷ ಬಿಟ್ಟರೆ ಸಾಕು. ಇನ್ನಷ್ಟು ರವೆನ ಅರಳ್ಕೊಂಡು ತುಂಬಾ ಚೆನ್ನಾಗಿ ಸೆಟ್ಟಾಗಿರುತ್ತೆ. ಸೊ ಆಯಿತು ಅಷ್ಟೇ. ಬನ್ನಿ ಇನ್ನು ಕೇಸರಿ ಬಾತ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಅದು ಹಬೇಲಿ ಬೇಯಲಿ ಅಂತೇಳಿ ಹಾಗೆ ಪ್ಲೇಟ್ ಮುಚ್ಚಿ ಇಟ್ಟಿದ್ದೀನಿ. ಸೊ ಅಷ್ಟರಲ್ಲಿ ಕಸ ಎಲ್ಲ ಗುಡಿಸ್ಕೊಂಡ್ಬಿಡೋಣ ಅಂಥೇಳಿ ಪೂರ್ತಿ ಮನೆಯೆಲ್ಲ ಕಸ ಗುಡಿಸ್ಕೊಂಡು, ಇನ್ನು ಬಟ್ಟೆ ಕೂಡ ಮಡ್ಚೋದು ತುಂಬಾ ಇದೆ, ವಾಶ್ ಮಾಡಿಟ್ಟಿರೋದು. ಸೊ ಅದನ್ನೆಲ್ಲ ರೂಮಲ್ಲಿ ಹಾಕಿ ಕ್ಲೀನಾಗಿ ಎಲ್ಲ ಪೂರ್ತಿ ಮನೆ ಕ್ಲೀನ್ ಮಾಡಿಬಿಟ್ಟು ಇನ್ನು ಅಡುಗೆ ಮಾಡ್ಕೊತಾ ಇದ್ದೀನಿ. ಇನ್ನು ಆಗೋ ಅಷ್ಟರಲ್ಲಿ ಸೊ ಬೇರೆ ಕೆಲಸ ಇರಲಿಲ್ಲ, ಹಾಗಾಗಿ ಬೇಗನೆ ಕಸ ಎಂದು ಗುಡಿಸ್ಬಿಟ್ರೆ ಕೆಲಸ ಆಗುತ್ತೆ ಇವತ್ತಿಂದ ಅಂಥೇಳಿ ಇನ್ನು ಕೆಲಸ ಎಲ್ಲ ಮುಗಿಸ್ಕೊಂಡೆ. ಸೊ ಕೇಸರಿ ಬಾತ್ ಕೂಡ ರೆಡಿಯಾಗಿದೆ. ಎಲ್ಲರಿಗೂ ಸ್ವಲ್ಪ ಸರ್ವ್ ಮಾಡ್ತೀನಿ. ನೈಟ್ ಸ್ವಲ್ಪ ತಿಂತಾರೆ, ಇನ್ನು ಬೆಳಿಗ್ಗೆ ತಿಂತಾರೆ. ಸೊ ಇವತ್ತು ಜಾಸ್ತಿ ವಾಯ್ಸ್ ಓವರ್ ಕೊಡ್ದಿರಾ ಸೊ ನಾನು ಏನು ಕೆಲಸ ಮಾಡ್ಕೊಂಡಿದ್ದೀನಿ ಹಾಗೇನೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ರೀತಿ ವಿಡಿಯೋಗಳು ಇಷ್ಟ ಆಗುತ್ತಾ ಇಲ್ವಾ ಅಂಥೇಳಿ ತಪ್ಪದಿರ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ. ಇವತ್ತು ಅಂಗಡಿ ಮನೆ 2 ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಮತ್ತೆ ನಾಳೆ ಇನ್ನೊಂದು ಮನೆ ಬ್ಲಾಗ್ ಒಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್. ಬಾಯ್.